ಆಲ್ರೆಡಿ ಫಿಗರ್ಸ್ ಹಾಕಿದ್ರಲ್ವಾ, ಆ ನೋಟ್ಸ್ಗಳನ್ನು ತಕ್ಕೊಳ್ರಿ. ಆ ನೋಟ್ಸ್ಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತಕ್ಕಂಥದ್ದನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಎಸ್, ಈ ಕಡೆ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಈ ಒಂದು ಪ್ರಶ್ನೆಯ ಒಂದು ಗುಣಲಕ್ಷಣಗಳನ್ನು ನೋಡಿದ ತಕ್ಷಣವೇ ನಿಮಗೇನಾಗಬೇಕು, ಇದು ಇದೇ ಪಾಠದಿಂದ ಬಂದಿದೆ ಅಥವಾ ಇದೇ ವಿಭಾಗದಿಂದ ಬಂದಿದೆ ಅಂತಕ್ಕಂಥದ್ದು ಮೊದಲು ಅರ್ಥ ಆಗಬೇಕು. ನಾನು ಆಲ್ರೆಡಿ ಈ ಒಂದು ಪಾಠ ಪ್ರಾರಂಭಕ್ಕಿಂತ ಮೊದಲನೇ ಬರೆಸಿಬಿಟ್ಟಿದ್ದೀನಿ. ಈ ಒಂದು ಪಾಠದ ಗುಣಲಕ್ಷಣಗಳು ಏನು, ಪ್ರಶ್ನೆಗಳು ಹೆಂಗಿರ್ತವೆ, ಉತ್ತರಗಳನ್ನು ಯಾವ ರೀತಿ ಕಂಡುಹಿಡಿಬೇಕು ಅಂತಕ್ಕಂಥದ್ದನ್ನು ನೋಟ್ಸ್ ರೂಪದಲ್ಲಿ ಬರೆಸಿದ್ದೀನಿ ನಾನು, ಹೌದಲ್ವಾ? ಆದರೂ ಸಹ ಕ್ವಶನ್ ಪೇಪರ್ಸ್ ಅಲ್ಲಿ ನಿಮಗೆ ಇಮ್ಮಿಡಿಯೇಟ್ ಆಗಿ ಯಾವ ರೀತಿ ಇದೇ ವಿಭಾಗದಿಂದ ಬಂದಿದೆ, ಇದು ಭಿನ್ನತೆಯ ಚಿತ್ರಗಳಿಂದನೇ ಬಂದಿದೆ ಅಥವಾ ಇದ್ದಂಥ ಚಿತ್ರಗಳಿಂದನೇ ಬಂದಿದೆ, ಇದು ಫಿಗರ್ ಮ್ಯಾಚಿಂಗ್ ಚಿತ್ರಗಳಿಂದ ಬಂದಿದೆ ಅಥವಾ ಅನಾಲಜಿಯಿಂದ ಬಂದಿದೆ ಅಥವಾ ಇನ್ಕಂಪ್ಲೀಟ್ ಫಿಗರ್ ಇಂದ ಬಂದಿದೆ ಅಂತಕ್ಕಂಥದ್ದು ಗೊತ್ತು ಯಾವ ರೀತಿ ಆಗಬೇಕು ಅಂತಕ್ಕಂಥದ್ದನ್ನ ನಾನು ಆಲ್ರೆಡಿ ಬರ್ಸಿದ್ದೀನಿ. ಇದರ ಗುಣಲಕ್ಷಣಗಳು ಏನಪ್ಪಾ ಅಂತಂದ್ರೆ, ಭಿನ್ನತೆಯ ಚಿತ್ರಗಳ ಗುಣಲಕ್ಷಣಗಳು, ಪ್ರತಿಯೊಂದು ಪ್ರಶ್ನೆಯಲ್ಲಿಯೂ ಒಟ್ಟು 4 ಚಿತ್ರರೂಪದ ಪ್ರಶ್ನೆಗಳನ್ನ ಕೊಟ್ಟಿರ್ತಾನೆ. ಪ್ರತಿಯೊಂದು ಪ್ರಶ್ನೆಗಳಿಗೂ ಸಹ ABCD ಅಂತಕ್ಕಂತಹ ಸಂಕೇತವನ್ನು ಕೊಟ್ಟಿರ್ತಾನೆ. ಈ 4 ಚಿತ್ರರೂಪದ ಅಥವಾ ಬಾಕ್ಸ್ ಅಲ್ಲಿ, ಸ್ಕ್ವಯರ್ ಅಲ್ಲಿ ಇರ್ತಕ್ಕಂತಹ ಚಿತ್ರಗಳಲ್ಲಿ 3 ಚಿತ್ರಗಳು ಒಂದೇ ರೀತಿಯಾಗಿರ್ತವೆ, ಉಳಿದಂತೆ ಒಂದು ಯಾವುದೋ ರೂಪದಲ್ಲಿ ಭಿನ್ನವಾಗಿರುತ್ತೆ. ಇದು ಈ ಒಂದು ಪ್ರಶ್ನೆಯ ಗುಣಲಕ್ಷಣ. ನಾನು ಆಲ್ರೆಡಿ ನೋಟ್ಸ್ ಅನ್ನ ಕೊಟ್ಟು ಬಿಟ್ಟಿದ್ದೀನಿ. ಅದ್ರ ಜೊತೆಗೆ ಆನ್ಸರ್ ಅನ್ನ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದು ಸಹ ನಾನು ಹೇಳಿದ್ದೀನಿ ಮತ್ತು ಬರ್ಸಿದ್ದೀನಿ ಸಹ. ಸೊ ಆ ರೂಟಲ್ಲಿ ನೋಡೋದಾದ್ರೆ ಇಲ್ಲಿ ಮೊದಲನೆಯ ಪ್ರಶ್ನೆ ಬಂದಿದೆ ನೋಡ್ರಿ. ಇಲ್ಲಿ ಈ ಮೊದಲನೆಯ ಪ್ರಶ್ನೆಯಲ್ಲಿ ಯಾವ ರೀತಿ ಉತ್ತರವನ್ನ ಕಂಡುಹಿಡಿಬೇಕು ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ಈ ಪ್ರಶ್ನೆಯನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ. ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ನಮಗೆ ಉತ್ತರ ಸಿಗುತ್ತೆ. ಆ ಒಂದು ಗುಣಲಕ್ಷಣಗಳನ್ನ ನಾವು ನೋಡ್ಕೊಂಡಾಗ ಏನು ಗುಣಲಕ್ಷಣಗಳಿದಾವೆ, ಇದು ಒಂದು ಸರ್ಕಲ್ ಇದೆ, ಮತ್ತೊಂದು ಸ್ಟಾರ್ ಮಾರ್ಕ್ ಇದೆ, ಮತ್ತೊಂದು ಸ್ಕ್ವಯರ್ ಬಾಕ್ಸ್ ಇದೆ. ಇಲ್ಲಿಯೂ ಸಹ ಮತ್ತೊಂದು ಸರ್ಕಲ್ ಮತ್ತು ಫಸ್ಟ್ ಸ್ಕ್ವಯರ್, ಸರ್ಕಲ್, ಸ್ಟಾರ್. ಇಲ್ಲಿ ಸ್ಟಾರ್, ಸ್ಕ್ವಯರ್ ಮತ್ತೆ ಸರ್ಕಲ್. ಇಲ್ಲಿಯೂ ಸಹ ಫಸ್ಟ್ ಸ್ಟಾರ್ ಮಾರ್ಕ್ ಇದೆ, ಮತ್ತೆ ಸರ್ಕಲ್ ಇದೆ, ಸ್ಕ್ವಯರ್ ಇದೆ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಭಿನ್ನತೆಯ ಚಿತ್ರಗಳನ್ನ ಕಂಡುಹಿಡಿಯುವಾಗ ಒಂದು ಚಿತ್ರದಿಂದ ಮತ್ತೊಂದು ಚಿತ್ರಕ್ಕೆ ಯಾವ ರೀತಿ ಭಿನ್ನವಾಗಿದೆ ಅಂತಕ್ಕಂಥದ್ದನ್ನು ಸಹ ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಸಡನ್ ಆಗಿ ಹಾಕ್ಬಿಟ್ರೆ ಸಣ್ಣ ಸಣ್ಣ ಸೂಕ್ಷ್ಮವಾಗಿರ್ತಕ್ಕಂಥ ಮಿಸ್ಟೇಕ್ಸ್ ಸಹ ನಿಮಗೆ 1 ಕಾಲ್ ಮಾರ್ಕ್ಸ್ ಅನ್ನ ತೆಗಿತವೆ. ಅಂದ್ರೆ ಒಂದು ಕರೆಕ್ಟ್ ಆಗಿ ಉತ್ತರ ಬರೆದ್ರೆ ನಿಮಗೆ 1.25 ಮಾರ್ಕ್ಸ್ ಇರುತ್ತೆ. ಎಸ್, ಇಲ್ಲಿ ನೋಡ್ರಿ, ಮೊದಲನೇ ಚಿತ್ರದಿಂದ ಎರಡನೇ ಚಿತ್ರಕ್ಕೆ ಏನು ವ್ಯತ್ಯಾಸ ಇದೆ. ಇಲ್ಲಿ ಫಸ್ಟ್ ಸರ್ಕಲ್ ಇದೆ, ಆಮೇಲೆ ಸ್ಟಾರ್ ಮಾರ್ಕ್ ಇದೆ, ಆಮೇಲೆ ಸ್ಕ್ವಯರ್ ಇದೆ. ಅದಾದ ನಂತರ ನೆಕ್ಸ್ಟ್ ಸ್ಕ್ವಯರ್ ಇದೆ. ಅಂದ್ರೆ ಇಲ್ಲಿ 3ನೇ ಪ್ಲೇಸ್ ಅಲ್ಲಿ 1, 2, 3 ಅಂತ ಅಂದ್ಕೊಂಡಾಗ ಇಲ್ಲಿ 3ನೇ ಪ್ಲೇಸ್ ಅಲ್ಲಿ ಇರ್ತಕ್ಕಂಥ ಸ್ಕ್ವಯರ್ ಬಾಕ್ಸ್ ಇಲ್ಲಿ 1ನೇ ಪ್ಲೇಸಿಗೆ ಬಂದಿದೆ. 2ನೇ ಪ್ಲೇಸ್ ಅಲ್ಲಿ ಇರ್ತಕ್ಕಂತಹ ಒಂದು ಸ್ಟಾರ್ ಮಾರ್ಕ್ 3ನೇ ಪ್ಲೇಸಿಗೆ ಹೋಗಿದೆ. 1ನೇ ಪ್ಲೇಸ್ ಅಲ್ಲಿ ಇರ್ತಕ್ಕಂಥ ಒಂದು ಸ್ಕ್ವಯರ್ 2ನೇ ಪ್ಲೇಸಿಗೆ ಬಂದಿದೆ. ಅಂದ್ರೆ 1, 2, 3 ಈ ರೀತಿ ಸರ್ಕಲ್ ರೀತಿನಲ್ಲಿ, ಅಂದ್ರೆ ಅದನ್ನ ಕ್ಲಾಕ್ ವೈಸ್ ರೊಟೇಷನ್ ಅಂತ ಹೇಳಿ ಕರಿತೀವಿ. ಸೊ ಒಂದು ಚಿತ್ರದಿಂದ ಮತ್ತೊಂದು ಚಿತ್ರ ಈ ಕ್ಲಾಕ್ ವೈಸ್ ರೊಟೇಷನ್ ಅಲ್ಲಿ ಗಡಿಯಾರದ ದಿಕ್ಕಿನಲ್ಲಿ ಚಲಿಸುತ್ತಿದೆ. ಆದರೆ ಇದರಲ್ಲಿ ಯಾವುದೋ ಒಂದು ಫಿಗರ್ ಮಾತ್ರ ಚಲಿಸ್ತಾ ಇಲ್ಲ. ಆ ಫಿಗರ್ ಯಾವುದು? ಆಪ್ಷನ್ ಡಿ. ಕರೆಕ್ಟಾ? ಯಾಕೆ ಆಪ್ಷನ್ ಡಿ? ಎಸ್, ಇಲ್ಲಿ ನೋಡ್ರಿ, ಪ್ರತಿ ಚಿತ್ರದಲ್ಲೂ ಸಹ ಫಸ್ಟ್ ಸ್ಟಾರ್ ಮಾರ್ಕು ಆನಂತರ ಸ್ಕ್ವಯರ್, ಇಲ್ಲಿ ಸಹ ಫಸ್ಟ್ ಸ್ಟಾರ್ ಮಾರ್ಕು ಆನಂತರ ಸ್ಕ್ವಯರ್. ಬಟ್ ಇಲ್ಲಿ ಸ್ಟಾರ್ ಮಾರ್ಕ್ ಆದ್ಮೇಲೆ ಯಾವ್ದು ಬಂದಿದೆ? ಸರ್ಕಲ್ ಬಂದಿದೆ. ಅದು ಕ್ಲಾಕ್ ವೈಸ್ ರೊಟೇಷನ್ ಅಲ್ಲಿ ತಿರುಗ್ತಾ ಇಲ್ಲ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ನೆಕ್ಸ್ಟ್, ಈ ಒಂದು ಚಿತ್ರವನ್ನ ನೋಡ್ರಿ. ಈ ಒಂದು ಚಿತ್ರದಲ್ಲಿ ABCD ನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸಾಮ್ಯತೆ ಇದೆ, ಹೊಂದಾಣಿಕೆ ಇದೆ ಮನ್ವಿತಾ? ಇಲ್ಲಿ ಒಂದು ಡಾಟ್ 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 ಇರ್ತಕ್ಕಂಥ ಲೈನ್ ಇದೆ, ಇಲ್ಲೂ ಸಹ ಒಂದು ಡಾಟ್ 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 ಇರ್ತಕ್ಕಂಥ ಲೈನ್ ಇದೆ.
ಇಲ್ಲೂ ಸಹ ಒಂದು ಡಾಟ್ 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 ಇರ್ತಕ್ಕಂಥ ಲೈನ್ ಇದೆ, ಇಲ್ಲೂ ಸಹ ಒಂದು ಡಾಟ್ 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 ಇರ್ತಕ್ಕಂಥ ಲೈನ್ ಇದೆ, ಇಲ್ಲೂ ಸಹ ಒಂದು ಡಾಟ್ 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 ಲೈನ್ ಇದೆ. ಆಪ್ಷನ್ ಡಿ. ಯಾಕೆ? ವೆರಿ ಗುಡ್. ಇಲ್ಲಿ ಎರಡು ಡಾಟ್ ಲೈನ್ಸ್ ಇದಾವೆ, ಇವಕ್ಕೆಲ್ಲ ಫಿಗರ್ಸ್ಗೂ ಒಂದೇ ಡಾಟ್ ಲೈನ್ಸ್ ಇದಾವೆ, ಆದರೆ ಡಿ ಆಪ್ಷನ್ ಮಾತ್ರ ಎರಡು ಡಾಟ್ ಲೈನ್ಸ್ ಇದಾವೆ. ಹಂಗಾಗಿ ಇದು ಈ ಮೂರು ಚಿತ್ರಗಳಿಗಿಂತ ಭಿನ್ನವಾಗಿದೆ. ನೆಕ್ಸ್ಟ್ ಇದನ್ನ ನೋಡ್ರಿ. ಸೊ ನಾನು ಆಲ್ರೆಡಿ ಫಸ್ಟ್ ಇದ್ರೆ ಹೇಳಿದೆ, ನಾನು ಇಲ್ಲಿ ಒಂದು ಈ ರೀತಿ ಆರೋ ಮಾರ್ಕ್ ಇದೆ. ಸೊ ಈ ರೀತಿ ಆರೋ ಮಾರ್ಕ್ ಇದ್ರೆ ಇದನ್ನ ಕ್ಲಾಕ್ ವೈಸ್ ರೊಟೇಷನ್ ಅಂತ ಹೇಳಿ ಕರಿತೀವಿ. ಸೊ ಇದು ಸಹ ಇದು ಒಂದು ಆರೋ ಮಾರ್ಕು, ಇದು ಸಹ ಒಂದು ಆರೋ ಮಾರ್ಕು. ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಈ ಎಲ್ಲ ಫಿಗರ್ಗಳು ಈ ರೀತಿ ರೊಟೇಟ್ ಆಗ್ತಾ ಇವೆ ಅಲ್ವಾ. ಆರೋ ಮಾರ್ಕ್ ಏನಿದೆ ಅಲ್ವಾ ಅದ್ರೊಳಗಡೆ ಅವು ರೊಟೇಟ್ ಆಗ್ತವೆ. ಇದು ಮಾತ್ರ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್, ಅದರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಅದೇನಾಗಿದೆ ರೊಟೇಟ್ ಆಗ್ತಾ ಇದೆ ಅಂತಕ್ಕಂಥ ಅರ್ಥವನ್ನ ಕೊಡ್ತಾ ಇದೆ. ಹಾಗಾಗಿ ಈ ಮೂರು ಚಿತ್ರಗಳಲ್ಲಿ ಈ ಒಂದು ಮೂಮೆಂಟ್ ಅಥವಾ ರೊಟೇಷನ್ ಅಂತ ಏನ್ ಕರಿತೀವೋ ಅದು ಕ್ಲಾಕ್ ವೈಸ್ ಡೈರೆಕ್ಷನ್ ನಲ್ಲಿ ಇದೆ, ಆದರೆ ಸಿ ಚಿತ್ರದಲ್ಲಿ ಮಾತ್ರ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ನಲ್ಲಿ ಇದೆ. ಹಾಗಾಗಿ ಇದು ಸರಿಯಾದ ಭಿನ್ನವಾಗಿರ್ತಕ್ಕಂಥ ಚಿತ್ರ ಆಗಿದೆ. ಅರ್ಥ ಆಗ್ತಿದೆಯಾ? ಸೂಕ್ಷ್ಮವಾಗಿ ಅರ್ಥ ಆಗ್ತಿದೆಯಾ? ಇದು ನೋಡಪ್ಪ, 4ನೇ ಫಿಗರ್ ಅಥವಾ 4ನೇ ಪ್ರಶ್ನೆ. ನೋಡ್ರಿ, ಇಲ್ಲಿ 4 ಪ್ರಶ್ನೆಗಳಲ್ಲಿ ನೋಡ್ರಿ, ಪ್ರತಿಯೊಂದು ಪ್ರಶ್ನೆಯಲ್ಲಿಯೂ ಸಹ ಟ್ರಯಾಂಗಲ್ ಸ್ಕ್ವಯರ್, ಸ್ಕ್ವಯರ್ ಟ್ರಯಾಂಗಲ್, ಟ್ರಯಾಂಗಲ್ ಸ್ಕ್ವಯರ್ ಇದೆ, ಎಲ್ಲದು ಸೌಮ್ಯತೆ ಕರೆಕ್ಟ್ ಇದೆ. ಆದರೆ ಇಲ್ಲಿ ಟ್ರಯಾಂಗಲ್ ಒಳಗೆ ಒಂದು ಡಾಟ್ ಬಂದಿದೆ, ಇಲ್ಲಿ ಸರ್ಕಲ್ ಒಳಗೆ ಒಂದು ಡಾಟ್ ಬಂದಿದೆ, ಇಲ್ಲಿ ಟ್ರಯಾಂಗಲ್ ಒಳಗೆ ಡಾಟ್ ಬಂದಿದೆ, ಇಲ್ಲೂ ಸಹ ಟ್ರಯಾಂಗಲ್ ಒಳಗೆ ಡಾಟ್ ಬಂದಿದೆ. ಎಸ್, ಹಂಗಾದ್ರೆ ಈ ಡಾಟ್ ಅನ್ನ ಕನ್ಸಿಡರ್ ಮಾಡಿದಾಗ ಇಲ್ಲೂ ಟ್ರಯಾಂಗಲ್ ಅಲ್ಲಿದೆ, ಇಲ್ಲೂ ಟ್ರಯಾಂಗಲ್ ಅಲ್ಲಿದೆ, ಇಲ್ಲೂ ಟ್ರಯಾಂಗಲ್ ಇದೆ. ಓಕೆನಾ? ಉಳಿದಂತೆ ಯಾವುದೋ ಒಂದು ಫಿಗರ್ ಇಲ್ಲಿ ನೋಡ್ರಿ, ಇಲ್ಲಿ ಸರ್ಕಲ್ ಅಲ್ಲಿ ಶೇಡ್ ಮಾಡಿದ್ದಾರೆ, ಇಲ್ಲಿ ಸರ್ಕಲ್ ಅಲ್ಲಿ ಶೇಡ್ ಮಾಡಿದ್ದಾರೆ, ಇಲ್ಲಿ ಸರ್ಕಲ್ ಅಲ್ಲಿ ಶೇಡ್ ಮಾಡಿದ್ದಾರೆ, ಸಾರಿ ಸ್ಕ್ವಯರ್ ಅಲ್ಲಿ ಶೇಡ್ ಮಾಡಿದ್ದಾರೆ. ಬಟ್ ಇಲ್ಲಿ ಮಾತ್ರ ಏನಾಗಿದೆ, ಟ್ರಯಾಂಗಲ್ ಅಲ್ಲಿ ಶೇಡ್ ಮಾಡಿದ್ದಾರೆ. ಸೊ ಈ ಎಲ್ಲ ಒಂದು ಸೂಕ್ಷ್ಮತೆಗಳನ್ನು ಗಮನಿಸಿದಾಗ ನಮಗೆ ಇದು ಸ್ವಲ್ಪ ಭಿನ್ನವಾಗಿದೆ ಅಂತ ಅನ್ಸುತ್ತಲ್ವಾ. ಹಾಗಾಗಿ ಇದರಲ್ಲಿ ಭಿನ್ನವಾಗಿರ್ತಕ್ಕಂಥ ಚಿತ್ರ ಆಪ್ಷನ್ ಬಿ. ಎಸ್, ಎಸ್ ಟಿ ಯು, ಎಸ್ ಟಿ ಯು, ಪಿ ಕ್ಯೂ ಆರ್ ಎಸ್ ಟಿ ಯು ವಿ. ಟಿನಾ ಆರ್ ಎಸ್ ಟಿ. ನೆಕ್ಸ್ಟ್ ಇಲ್ಲಿ S19 ಇದೆ, U20 ಇದೆ, Y25 ಇದೆ, W23 ಇದೆ. ಯಾಕೆ? ಎಸ್, U20 ಇದನ್ನ ಎರಡು ಆಂಗಲ್ ಅಲ್ಲಿ ನಾವು ಅನಲೈಸ್ ಮಾಡಬಹುದು. ಇದರಲ್ಲಿ ಅನಲೈಸ್ ಮಾಡ್ತಕ್ಕಂಥ ಕರೆಕ್ಟ್ ವಿಧಾನ ಯಾವ್ದಪ್ಪ ಅಂತಂದ್ರೆ U20 ಅಂತಕ್ಕಂಥದ್ದು ಆಯಾ ಒಂದು ಸಂಕೇತದ ಸಂಖ್ಯೆಯಾಗಿಲ್ಲ. ಯಾಕೆ ಅಂತಂದ್ರೆ ನಾವು ಆಲ್ಫಾಬಿಟ್ ಪ್ರಕಾರ ಹೋದ್ರೆ ಒಂದಕ್ಕೆ ಎ ಅಂದ್ರೆ 1, ಬಿ ಅಂದ್ರೆ 2, ಸಿ ಅಂದ್ರೆ 3, ಡಿ ಅಂದ್ರೆ 4, ಇ ಅಂದ್ರೆ 5, ಎಫ್ ಅಂದ್ರೆ 6. ಈ ರೀತಿ ನಾವು ಆಲ್ಫಾಬೆಟ್ಗಳಿಗೆ 26 ನಂಬರ್ಸ್ ಅನ್ನ ಕೊಟ್ಟಿದ್ದೀವಿ. ಅದ್ರ ಪ್ರಕಾರ ನೋಡಿದ್ರೆ ಈ ಎಸ್ ಅಂತಕ್ಕಂಥದ್ದು 20 ಡಿಜಿಟ್ ಅಲ್ಲ, ಸಾರಿ ಯು ಅಂತಕ್ಕಂಥದ್ದು 20 ಡಿಜಿಟ್ ಅಲ್ಲ. ಇದ್ರ ಡಿಜಿಟ್ ಎಷ್ಟು ಬರಬೇಕು? 21 ಬರಬೇಕು. ಎಸ್ ಅಂದ್ರೆ 19 ಕರೆಕ್ಟ್ ಇದೆ, ವೈ ಅಂದ್ರೆ 25 ಕರೆಕ್ಟ್ ಇದೆ, ಇಲ್ಲಿ ಡಬ್ಲ್ಯೂ ಅಂದ್ರೆ 20 ಕರೆಕ್ಟ್ ಇದೆ, 23 ಕರೆಕ್ಟ್ ಇದೆ. ಆದರೆ ಇಲ್ಲಿ ಯು ಅಂದ್ರೆ 21 ಬರ್ತಾ ಇಲ್ಲ. ಹಾಗಾಗಿ ಇದು ಸ್ವಲ್ಪ ಭಿನ್ನವಾಗಿ ಕಾಣಿಸುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಿ ಹಾಕೊಳ್ಳಿ. ಎ 7th ಬಂತಲ್ವಾ? ಓಕೆ, ಇದನ್ನ ಯಾವ ಆಂಗಲ್ ಅಲ್ಲಿ ಯೋಚನೆ ಮಾಡಬಹುದು?
ಎಸ್. ಸರ್ ಕೆಳಗಡೆ ಎಲ್ಲ ಬಾಕ್ಸ್ ಸ್ಟ್ರೈಟ್ ಇದೆ ಸರ್ ಇದೊಂದೇ ಎಲ್ಲಿ ಇದಾ? ಹಂಗಾದ್ರೆ ಇಲ್ಲಿ ಒಂದು ವಿ ಶೇಪ್ ಇದೆಯಲ್ವಾ? ಹಂಗಾದ್ರೆ ಇದು ಸಹ ಒಂದು ವಿ ಶೇಪ್ ಆಗುತ್ತಲ್ವಾ? ಇದು ಸಹ ವಿ ಶೇಪ್ ಆಗುತ್ತಲ್ವಾ? ಇದು ಸಹ ವಿ ಶೇಪ್ ಆಗುತ್ತಲ್ವಾ? ಹೇಳಪ್ಪ ನೆಕ್ಸ್ಟ್. ಹೌದಾ? ಓಕೆ, ಅದು ಒಂದು ಕನ್ಸಿಡರ್ ಮಾಡಬಹುದು. ಯು ಅಂತಂದ್ರೆ ಈ ರೀತಿ ಅಲ್ವಾ? ಓಕೆ, ನೋಡೋಣ, ಅದು ಒಂದು ಕನ್ಸಿಡರ್ ಮಾಡೋಣ. ಇದು ವಿ ಶೇಪಲ್ಲಿ ಬರುತ್ತೆ. ಓಕೆ, ಬರೋದಿಲ್ಲ. ಓಕೆ, ನೆಕ್ಸ್ಟ್. ಇನ್ನು ಯಾವ್ದು ಹೇಳ್ಬೋದು? ಇನ್ನು ಒಂದು ಅಳತೆ ಮಾಡ್ರಿ ನೋಡೋಣ. ಇದರಲ್ಲಿ 1 2 3 4 1 2 3 4 1 2 3 4 5 ಇದು 5 ಇದು 4 ಇದು 4. ಓಕೆನಾ? ಇಲ್ಲಿ 1 2 3 4 5 6. ಓಕೆ, ನಾವು ಈ ರೀತಿ ಯಾಕೆ ಯೋಚನೆ ಮಾಡಬಾರ್ದು? ಏನು ಅಂದ್ರೆ ಇಲ್ಲಿ 6 ಇದೆ, ಇಲ್ಲಿ 4 ಇದೆ, ಇಲ್ಲಿ 4 ಇದೆ, ಇಲ್ಲಿ 5 ಇದೆ. ಸೊ ಇಲ್ಲಿ ಇರ್ತಕ್ಕಂಥ ಫಿಗರ್ಸ್ 6 4 4 ಯುವರ್ ತ್ರೀ ಫಿಗರ್ಸ್ ಹ್ಯಾವ್ ಇವನ್ ನಂಬರ್. ಇಟ್ ಹ್ಯಾಸ್ ಇವನ್ ನಂಬರ್ಸ್. ಹೆಂಗೆ ಅಂತಂದ್ರೆ 6 ಲೈನ್ಸ್ಗಳಿಂದ ಇದು ಮಾಡಲ್ಪಟ್ಟಿದೆ, ಇದು ಸಮ ಸಂಖ್ಯೆ ಆಗುತ್ತೆ. ಇಲ್ಲಿ 4 ನಂಬರಿಂದ ಮಾಡಲ್ಪಟ್ಟಿದೆ, 4 ರೇಖೆಗಳಿಂದ ಮಾಡಲ್ಪಟ್ಟಿದೆ. ಇಲ್ಲಿ 4 ಬಂತು, ಹಂಗಾಗಿ ಇದು ಸಹ ಸಮ ಸಂಖ್ಯೆ. ಇಲ್ಲಿಯೂ ಸಹ 4 ರೇಖೆಗಳಿಂದ ಮಾಡಲ್ಪಟ್ಟಿದೆ, ಇದು ಸಹ ಸಮ ಸಂಖ್ಯೆ ಆಯ್ತು. ಆದರೆ ಇಲ್ಲಿ 5 ಗೆರೆಗಳಿದೆ ನೋಡ್ರಿ. ಆ 5 ಗೆರೆಗಳನ್ನ ನಾವು ಇವನ್ ನಂಬರ್ ಅಂತೇಳಿ ಕರಿತೀವಿ. ಸೊ ಹಾಗಾಗಿ ಇದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ಈ ದೃಷ್ಟಿಕೋನದಲ್ಲಿ ನೋಡಿದ್ರೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಾಕೊಳ್ರಿ. ಡಿ. ಏಡ್ತ್ ಒನ್ಗೆ ಹೋಗೋಣ. ಓಕೆ, ನಾವು 8th ಒನ್ನನ್ನ ಈಸಿಯಾಗಿ ಅನಲೈಸ್ ಮಾಡ್ಬೋದು. ಯಾಕೆ ಅಂತಂದ್ರೆ ಅವು ಫಾರ್ಮೇಶನ್ ಆಗಿರ್ತಕ್ಕಂತಹ ಲೈನ್ಸ್ ಅನ್ನ ಕೌಂಟ್ ಮಾಡ್ರಿ. ಮೊದಲನೇದಾಗಿ ಫಾರ್ಮೇಶನ್ ನೋಡ್ರಿ, ದಟ್ ಈಸ್ 1 2 3 1 2 3 1 2 3 1 2 3 4. ಹಂಗಾದ್ರೆ ಯಾವ್ದು ಆನ್ಸರ್ ಬರ್ತಿದ್ರಲ್ಲಿ? ಡಿ. ಯಾಕೆ ಅಂತಂದ್ರೆ ಈ 3 ಚಿತ್ರಗಳು 3 ಲೈನ್ಗಳಿಂದ ರಚನೆಯಾಗಿದ್ದಾವೆ. ಆದರೆ 4ನೇ ಚಿತ್ರ ಮಾತ್ರ 4 ಲೈನಿಂದ ರಚನೆಯಾಗಿದೆ. ಹಾಗಾಗಿ ಇರುವಂತಹ 3 ಚಿತ್ರಗಳಿಗಿಂತ ಡಿ ಚಿತ್ರ ಭಿನ್ನವಾಗಿದೆ. ನೆಕ್ಸ್ಟ್, ಈ ಫಿಗರ್ಸ್ ಅನ್ನು ಅಬ್ಸರ್ವ್ ಮಾಡಿ. ನೋಡ್ರಿ, ಸೂಕ್ಷ್ಮತೆ ನೋಡ್ರಿ. ಓಕೆ, ಆಪ್ಷನ್ ಡಿ ಯಾಕಿರಬಹುದು? ಓಕೆ, ಒಂದು ಸಿಂಪಲ್. ಇಲ್ಲಿ ಡಿ ನಲ್ಲಿ ಇರ್ತಕ್ಕಂಥ ಚಿತ್ರದ ಒಳಗಡೆ ಕೇವಲ 1 ಡಾಟ್ ಇದೆ. ಉಳಿದಿರ್ತಕ್ಕಂಥ ಎಲ್ಲ ಚಿತ್ರಗಳಲ್ಲಿ 2 ಡಾಟ್ ಇದಾವಲ್ವಾ? ಸೊ ಹಾಗಾಗಿ ಇದು ಭಿನ್ನವಾಗಿ ಕಾಣಿಸುತ್ತಲ್ವಾ? ಅದೇ ಅಲ್ವಾ ಆನ್ಸರು? ನೆಕ್ಸ್ಟ್ ಬರೀ ಇದಕ್ಕೆ. ಸೊ ಇದೆ ನೋಡ್ರಿ, ತುಂಬಾ ಈಸಿ ಇದೆ. ಇದು ಎಲ್ಲವೂ ಸಹ ಪ್ಯಾರಲಲ್ ಲೈನ್ ಅಲ್ಲಿ ಇದಾವಲ್ವಾ? ಇದು ಸಹ ಪ್ಯಾರಲಲ್, ಇದು ಸಹ ಪ್ಯಾರಲಲ್, ಇದು ಸಹ ಪ್ಯಾರಲಲ್. ಸೊ ಇದು ಮಾತ್ರ ಪ್ಯಾರಲಲ್ ಅಲ್ಲಿ ಇಲ್ಲ. ಹಾಗಾಗಿ ತುಂಬಾ ಈಸಿಯಾಗಿ ನಾವು ಹೇಳ್ಬೋದು ದಿಸ್ ಈಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದ್ಯಾ? ರೀಸನ್ಸ್ ಬರ್ಸ್ಬೇಕಾ? ರೀಸನ್ ತಲೆ ಒಳಗೆ ಇಟ್ಕೊಳ್ರಿ, ಸೂಕ್ಷ್ಮವಾಗಿ ಅನಲೈಸ್ ಮಾಡ್ರಿ, ತುಂಬಾ ಡೆಪ್ತ್ ಆಗಿ ನೋಡ್ಬೇಕು. ಇದನ್ನ ಎಲ್ಲ ಆಂಗಲ್ಸ್ ಅಲ್ಲೂ ಸಹ ಅನಲೈಸ್ ಮಾಡಬೇಕು. ಅರ್ಥ ಆಯ್ತಲ್ವಾ? ನೀಟಾಗಿ ಅನಲೈಸ್ ಮಾಡ್ರಿ, ಟೇಕ್ ಇಟ್ ಈಸಿ. ಜಸ್ಟ್ ಫಿಗರ್ ನೋಡಿದ ತಕ್ಷಣ ಅವಸರ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರತಿ ಸಾರಿನೂ ಅವಸರ ಮಾಡ್ಕೋಬೇಡ್ರಿ. ನೆಕ್ಸ್ಟ್, ಆಪ್ಷನ್ 11ನೇದ. ಅದಕ್ಕೆ ಸೂಟಬಲ್ ರೀಸನ್ ಕೊಡೋದಾದ್ರೆ ವೆರಿ ಗುಡ್ ಆನ್ಸರ್. ಸೊ ಎಲ್ಲ ಫಿಗರ್ಸ್ ಅಲ್ಲೂ ಸಹ 2 ಈಕ್ವಲ್ ಪಾರ್ಟ್ ಮಾಡಿದ್ದಾರೆ. ಇದು 2 ಈಕ್ವಲ್ ಪಾರ್ಟ್ ಮಾಡಿದ್ದಾರೆ, ಇದು ಸಹ ಈಕ್ವಲ್ ಪಾರ್ಟ್ ಮಾಡಿದ್ದಾರೆ. ಇದು ಮಾತ್ರ ಆಫ್ ಕ್ವಾಡ್ರಲ್, ಅರ್ಧಕ್ಕಿಂತನೂ ಕಡಿಮೆ ಇದೆ. ಸೊ ಹಂಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 12ನೇದು ನೋಡ್ರಿ.
C, sir. Option C, sir. Option C, sir. ಆಪ್ಷನ್ C, sir. ಆಪ್ಷನ್ ಸಿನಾ? Yes, sir. ಯಾವ ರೀತಿ ಹೇಳ್ಬೋದು? Sir, ಇದು ಮೇಲ್ಗಡೆ ಇರೋಲ್ಲ ಸರ್, ಎರಡು ಆಲ್ಫಾಬೆಟ್ ಬಂತು ಸರ್. ಇದು ಕೆಳಗಡೆ ಇರೋಲ್ಲ ಶೇಪ್ ಕೆಳಗಡೆ ಇರೋವೆಲ್ಲ ಶೇಪ್ಸ್ ಬಂದಿದ್ದಾವೆ. ಇಲ್ಲಿ ಏನಲ್ಲಿ ಒಂದು ಟ್ರಯಾಂಗಲ್, ಒಂದು ಎಕ್ಸ್, ಒಂದು ಸ್ಕ್ವಯರ್, ಒಂದು ಎಸ್. ಇಲ್ಲಿ ಎರಡು ಎಸ್ಗಳು ಬಂದಿದಾವಲ್ವಾ? ಇಲ್ಲಿ ಎರಡು ಆಲ್ಫಾಬೆಟ್ಸ್ ಬಂದಿದಾವೆ, ಇಲ್ಲಿ ಎರಡು ಆಲ್ಫಾಬೆಟ್ಸ್ ಇದಾವೆ, ಇಲ್ಲೂ ಸಹ ಎರಡು ಆಲ್ಫಾಬೆಟ್ಸ್ ಇದಾವೆ. ಬಟ್ ಇಲ್ಲಿ ಆಲ್ಫಾಬೆಟ್ಸೇ ಇಲ್ಲ, ಯಾವ ಓನ್ಲಿ ಶೇಪ್ಸ್ ಇದಾವಲ್ವಾ? ಹಾಗಾಗಿ ಆಪ್ಷನ್ ಡಿ. ನೆಕ್ಸ್ಟ್, ನೀವು ಅನಲೈಸ್ ಮಾಡುವಾಗ ಆಪ್ಷನ್ ಡಿ ಸರ್. ಆಪ್ಷನ್ ಡಿ ಸರ್. ಆಪ್ಷನ್ ಡಿ ಸರ್. 13th ಬಂತಲ್ವಾ? ಆಪ್ಷನ್ ಡಿ. ಬಿಕಾಸ್ ಇವು ಇಂಟು, ದಟ್ ಈಸ್ ಕಾಲ್ಡ್ ಮಲ್ಟಿಪ್ಲಿಕೇಶನ್, ಡಿವೈಡೆಡ್ ಬೈ ಈಸ್ ನೌನ್ ಆಸ್ ಡಿವಿಷನ್, ಪ್ಲಸ್ ಈಸ್ ಯೂಸ್ಡ್ ಇನ್ ಎಡಿಷನ್, ಬಟ್ ಅಟ್ ಈಸ್ ದ ಫಾರ್ಮ್ ಆಫ್ ದ symbol only. It is used to ಆಲ್ಫಾಬೆಟ್. no. ಇದು ಏನಕ್ಕೆ ಯೂಸ್ ಮಾಡ್ತಾರೆ? ಅಟ್ ಅಂದ್ರೆ ಎಲ್ಲಿ ಲೊಕೇಶನ್ ಅನ್ನ ಸೆಟ್ ಮಾಡ್ಲಿಕ್ಕೆ ಅದನ್ನ ಯೂಸ್ ಮಾಡ್ತಾರೆ. ದಟ್ ಈಸ್ ಆನ್ಸರ್ ಈಸ್ ಡಿ. ಓಕೆ, ಇವು ಸಹ ಸಿಂಬಲ್ಸ್. ಆಪ್ಷನ್ ಡಿ. ಆಪ್ಷನ್ ಡಿ. ಎಸ್, ಇದನ್ನ ಲ್ಯಾಂಬ್ಡಾ ಅಂತೇಳಿ ಕರಿತೀವಿ, ಇದನ್ನ ಆಲ್ಫಾ ಅಂತ ಕರಿತೀವಿ, ಇದನ್ನ ಬೀಟಾ ಅಂತ ಕರಿತೀವಿ. ಬಟ್ ಇದನ್ನ ಮಾತ್ರ ನಂಬರು. ಹಂಗಾಗಿ ಇದು ತುಂಬಾ ಡಿಫ್ರೆಂಟ್ ಆಗಿರೋದ್ರಿಂದ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ. ಇಲ್ಲಿಗೆ 14 ಕ್ವಶನ್ಗೆ ನಾವು ಅನಲೈಸ್ ಮಾಡಿದ್ದೀವಿ. ಆ 14 ಕ್ವಶನ್ಗೆ ಅನಲೈಸ್ ಮಾಡಿರ್ತಕ್ಕಂಥದ್ದನ್ನ ನೀವು ಮತ್ತೊಮ್ಮೆ ಯೋಚನೆ ಮಾಡಬೇಕು. ಸಾಧ್ಯ ಆದ್ರೆ ಅವನ್ನ ಕೆಳಗಡೆ ಬರೀರಿ. ನಾವು ಯಾಕೆ ಇದನ್ನ ಭಿನ್ನವಾಗಿದೆ ಅಂತ ಗುರುತಿಸಿದೀವಿ, ಅದೇ ಚಿತ್ರವನ್ನ ಯಾಕೆ ಭಿನ್ನವಾಗಿದೆ ಅಂತ ಗುರುತಿಸಿದೀವಿ ಅಂತಕ್ಕಂಥದ್ದನ್ನ ಕೆಳಗಡೆ ಒಂದು ಸಿಂಗಲ್ ಲೈನ್ ಇಂದ ಬರೆದ್ರೆ ಫ್ಯೂಚರ್ ಅಲ್ಲಿ ನಿಮಗೆ ಓದ್ಲಿಕ್ಕೆ ಈಸಿ ಆಗುತ್ತೆ. ಮನು, ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕಂಟಿನ್ಯೂ ಮಾಡೋದಾ?